हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಿಂದಿನ ಪಾಠದಲ್ಲಿ ನಾವು ಕೇಳಿದಂತೆ ರಾಮದೇವರು ಸುಗ್ರೀವನ ಒಂದು ಅಭಿಪ್ರಾಯದಂತೆ ಮರೆಯಲ್ಲಿ ನಿಂತುಕೊಂಡು ವಾಲಿಯ ಮೇಲೆ ಬಾಣವನ್ನು ಹೊಡಿತಾರೆ ಅಂತ ಕೇಳಿದ್ವಿ. ವಾಲಿ ಇಂದ್ರಾತ್ಮಜೋ ಗಿರಿರಿವ ಪತದಾಶು ಸನ್ನಹ ಅಂತ ಬೆಟ್ಟ ಕೆಳಗೆ ಬಿದ್ದಂತೆ ತಾನು ಕೆಳಗಡೆ ಬಿದ್ದ, ಅಂದ್ರೆ ಅಷ್ಟು ದೈತ್ಯ ಶರೀರ ಇತ್ತು ಅಂತ ಅರ್ಥ, ದೊಡ್ಡ ಶರೀರ ಅಂತ. ಇಷ್ಟಾದ ಮೇಲೆ ಏನಾಯ್ತು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಬರುವಂತಹ ದೊಡ್ಡ ಒಂದು ಸಂದೇಹ ಅಂತಂದ್ರೆ, ರಾಮದೇವರು ಮರೆಯಲ್ಲಿ ನಿಂತುಕೊಂಡು ಯಾಕೆ ವಾಲಿಯನ್ನು ಕೊಂದ್ರು? ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಯುದ್ಧ ಮಾಡ್ಬೋದಾಗಿತ್ತು, ಅಥವಾ ಡೈರೆಕ್ಟ್ ಆಗಿ ಯುದ್ಧ ಎಲ್ಲ ಬೇಡ ಇಬ್ಬರೇ ಮಾಡ್ತೀವಿ ಅಂತಂದ್ರೆ ತಾವಿಬ್ಬರೇ ನಿಂತ್ಕೊಂಡು ಯುದ್ಧ ಮಾಡ್ಬೋದಾಗಿತ್ತು, ಅಥವಾ ಸೈನ್ಯ ಕರೆದುಕೊಂಡು ಯುದ್ಧ ಮಾಡ್ಬೋದಾಗಿತ್ತು. ಹೀಗೆ ವಾಲಿಯನ್ನು ಕೊಲ್ಲಲಿಕ್ಕೆ ಅನೇಕ ದಾರಿಗಳಿದ್ದವು. ಇಷ್ಟೆಲ್ಲಾ ದಾರಿಗಳಿದ್ದಾಗ ಮರೆಯಲ್ಲಿ ಹೇಡಿಯಂತೆ ನಿಂತುಕೊಂಡು ರಾಮದೇವರು ಯಾಕೆ ವಾಲಿಯನ್ನ ಕೊಂದ್ರು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಭಕ್ತೋ ಮಮೇಶಯದಿ ಮಾಮಭಿಪಶ್ಯತೀಹ ಪಾದೌ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರಃ ಯೋಗ್ಯೋ ವಧೋ ನಹಿ ಜನಸ್ಯ ಪದಾನತಸ್ಯ ರಾಜ್ಯಾರ್ಥಿನಾ ರವಿಸುತೇನ ವಧೋರ್ಥಿತಶ್ಚ. ಕಾರ್ಯಂ ಹ್ಯಭೀಷ್ಟಮಪಿ ತತ್ಪ್ರಣತಸ್ಯ ಪೂರ್ವಂ ಶಸ್ತೋ ವಧೋನ ಪದಯೋಃ ಪ್ರಣತಸ್ಯ ಚೈವ ತಸ್ಮಾದದೃಶ್ಯತನುರೇವ ನಿಹನ್ಮಿ ಶಕ್ರ ಪುತ್ರಂ ತ್ವಿತಿ ಸ್ಮ ತಮದೃಶ್ಯತಯಾ ಜಘಾನ. ಪದಚ್ಛೇದ. ಭಕ್ತಃ ಮಮ ಏಷಃ ಯದಿ ಮಾಂ ಅಭಿಪಶ್ಯತಿ ಇಹ ಪಾದೌ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರಃ ಯೋಗ್ಯಃ ವಧಃ ನ ಹಿ ಜನಸ್ಯ ಪದಾನತಸ್ಯ ರಾಜ್ಯಾರ್ಥಿನಾ ರವಿಸುತೇನ ವಧಃ ಅರ್ಥಿತಃ ಚ. ಕಾರ್ಯಂ ಹಿ ಅಭೀಷ್ಟಂ ಅಪಿ ತತ್ಪ್ರಣತಸ್ಯ ಪೂರ್ವಂ ಶಸ್ತಃ ವಧಃ ನ ಪದಯೋಃ ಪ್ರಣತಸ್ಯ ಚ ಏವ ತಸ್ಮಾತ್ ಅದೃಶ್ಯತನುಃ ಏವ ನಿಹನ್ಮಿ ಶಕ್ರಪುತ್ರಂ ತು ಇತಿ ಸ್ಮ ತಂ ಅದೃಶ್ಯತಯ ಜಘಾನ. ರಾಮದೇವರು ಯಾಕೆ ಅವನನ್ನ ಹಿಂಗಡೆಯಿಂದ ಸಂಹಾರ ಮಾಡಿದರು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ರಾಮದೇವರ ಚಿಂತನೆ ಇಷ್ಟು: ವಾಲಿಯೇನು ರಾಮದೇವರನ್ನು ದ್ವೇಷ ಮಾಡುವವನಲ್ಲ. ವಾಸ್ತವಿಕವಾಗಿ ನೋಡಿದರೆ ವಾಲಿಗೂ ಮತ್ತು ರಾಮದೇವರು ಯಾವ ಸಂಘರ್ಷವೇ ಇಲ್ಲ.
ವಾಲಿ ವಾಸ್ತವಿಕವಾಗಿ ರಾಮದೇವರ ಒಬ್ಬ ಭಕ್ತ, ಅವನೊಬ್ಬ ಭಗವದ್ಭಕ್ತ. ಭಗವದ್ಭಕ್ತನಾಗಿದ್ದರೂ ಕೂಡ ಯಾವುದೋ ಒಂದು ಕೆಟ್ಟ ಸಂದರ್ಭದಲ್ಲಿ ತಪ್ಪು ಮಾಡಿರ್ತಾನೆ. ಹಾಗಾಗಿ ಭಕ್ತೋ ಏಷಃ ಮಮ ಭಕ್ತ, ಈ ವಾಲಿ ಮಮ ಭಕ್ತ, ನನ್ನ ಭಕ್ತ. ಒಂದು ವೇಳೆ ನಾನೇನಾದರೂ ಇವನನ್ನ ನೇರವಾಗಿ ಎದುರಿಗೆ ಯುದ್ಧಕ್ಕೆ ಕರೆದರೆ, ಯದಿ ಮಾಂ ಅಭಿಪಶ್ಯತಿ, ಇವನು ನನ್ನನ್ನು ನೋಡಿದರೆ, ನಾನು ಎದುರುಗಡೆ ನಿಂತುಕೊಂಡು ಯುದ್ಧ ಮಾಡೋದನ್ನು ನೋಡಿದರೆ ಅವನೇ ಮಾಡ್ತಾನೆ, ಪಾದೋ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರ, ಹಿಂದು ಮುಂದೆ ತಾನೊಬ್ಬ ರಾಜ ಅಂತ ಯಾವುದನ್ನು ವಿಚಾರ ಮಾಡದೇನೆ ನೇರವಾಗಿ ಏನ್ ಮಾಡ್ತಾನೆ, ಮಮ ಪಾದವು ಸಮೇಷ್ಯತಿ, ನನ್ನ ಕಾಲಿಗೆ ಬಿದ್ದು ನನ್ನನ್ನು ರಕ್ಷಣೆ ಮಾಡುವ ಅಂತ ಬೇಡ್ಕೊಳ್ತಾನೆ. ಯಾರು? ವಾಲಿ. ಅಂದ್ರೆ ವಿಚಾರ ಏನಾಯ್ತೀಗ, ನೇರವಾಗಿ ರಾಮದೇವರು ಯುದ್ಧಕ್ಕೆ ಅಂತ ಕರೆದರೆ ಆವಾಗ ವಾಲಿ ಕಾಲಿಗೆ ಬಿದ್ದು ನನ್ನನ್ನು ರಕ್ಷಣೆ ಮಾಡು ಅಂತ ನಮಸ್ಕಾರ ಮಾಡ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆವಾಗ ಏನಾಯ್ತು, ಪದಾನತಸ್ಯ ಜನಸ್ಯ ವದಹ ಯೋಗ್ಯ ನ, ಪದಾನತಸ್ಯ ಕಾಲಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಜನರಿಗೆ ವದಹ ನ ಯೋಗ್ಯ, ಸಂಹಾರ ಮಾಡೋದು ಸರಿಯಲ್ಲ. ಅಂದ್ರೆ ಯುದ್ಧಕ್ಕೆ ನಿಂತಾಗ ಅಥವಾ ಯಾವುದೇ ಸಂದರ್ಭ ಆಗಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಕಾಲಿಗೆ ಬಿದ್ದು ನನ್ನನ್ನು ರಕ್ಷಣೆ ಮಾಡುವಂತ ಪ್ರಾಣ ಭಿಕ್ಷೆಯನ್ನು ಕೇಳಿದರೆ ಆವಾಗ ಅವನನ್ನು ಸಂಹಾರ ಮಾಡೋದು ಸರಿಯಲ್ಲ ಅಂತ ನಿಯಮ. ಅದರಲ್ಲೂ ಬೇರೆ ಯಾರೋ ಆಗಿಬಿಟ್ಟಿದ್ರೆ ಸಂಹಾರ ಮಾಡಿಬಿಡ್ತಾ ಇದ್ರೇನೋ. ಎದುರುಗಡೆ ಇರುವಂತ ವ್ಯಕ್ತಿ ಯಾರು? ಸಾಕ್ಷಾತ್ ರಾಮಚಂದ್ರ ದೇವರು, ಕರುಣಾ ಸಮುದ್ರರು. ಅಷ್ಟು ಮಾತ್ರ ಅಲ್ಲ, ಜಗತ್ತಿಗೆ ಧರ್ಮ ಏನು ಅಂತ ತೋರಿಸ್ಕೊಳ್ಳಿಕ್ಕೆ ಅಂತ ಬಂದಂಥವರು. ಅಂತಹ ರಾಮಚಂದ್ರ ದೇವರೇನೆ ಕಾಲಿಗೆ ಬಿದ್ದಂತಹ ವ್ಯಕ್ತಿಯನ್ನು ಸಂಹಾರ ಮಾಡಿಬಿಟ್ರೆ ಸಮಾಜಕ್ಕೆ ಸಂದೇಶ ಏನು ಹೋಗುತ್ತೆ? ಕಾಲಿಗೆ ಬಿದ್ರು ಚಿಂತೆ ಇಲ್ಲ, ಹೇಗಿದ್ರು ಚಿಂತೆ ಇಲ್ಲ, ಸಂಹಾರ ಮಾಡೋದಷ್ಟೇ ಅಂತ ಮುಂದೆ ಜನರೆಲ್ಲರೂ ಕೂಡ ಕಾಲಿಗೆ ಬಿದ್ದಂತಹ ವ್ಯಕ್ತಿಯನ್ನು ಕೂಡ ಸಂಹಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ರಾಮಚಂದ್ರನೇ ಮಾಡಿದ್ದಾನೆ ಅಂತ. ಹೀಗೆ ಇಷ್ಟೆಲ್ಲಾ ದೂರದೃಷ್ಟಿಲಿಟ್ಟುಕೊಂಡು ಮತ್ತು ಅವನ ಸಂಹಾರ ಮಾಡೋದು ಈಗ ಅನಿವಾರ್ಯ ಅನ್ನೋ ದೃಷ್ಟಿಯಿಂದ ಇಟ್ಟುಕೊಂಡು ರಾಮದೇವರು ಏನ್ ಮಾಡ್ತಾರೆ, ಯೋಗ್ಯವಧೋ ನಹಿ ಜನಸ್ಯ ಪದಾನತಸ್ಯ, ಕಾಲಿಗೆ ಬಿದ್ದಂತಹ ವ್ಯಕ್ತಿಯ ಸಂಹಾರ ಸರಿಯಲ್ಲ. ಹಾಗಾಗಿ ಏನಾಗುತ್ತೆ, ರಾಮದೇವರು ಹಿಂದ್ಗಡೆಯಿಂದ ಅವನಿಗೆ ಬಾಣವನ್ನ ಹೊಡೆದರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಾಜ್ಯಾರ್ಥಿನ ರವಿಸುತೇನ ವಧೋರ್ಥಿತಶ್ಚ, ಅಷ್ಟು ಮಾತ್ರ ಅಲ್ಲ, ಇವನ ತಮ್ಮನಾದಂತಹ ಸುಗ್ರೀವನೇ ಬಂದು ಕೇಳ್ಕೊಂಡಿದ್ದಾನೆ, ನನ್ನ ಅಣ್ಣನ ವಧೆಯನ್ನ ಮಾಡು ಅಂತ. ಮತ್ತೇನು, ಕಾರ್ಯಂ ಹ್ಯಭೀಷ್ಟಮಪಿ ತತ್ ಪ್ರಣತಸ್ಯ ಪೂರ್ವಂ ಶಸ್ತೋ ವಧೋನ ಪದಯೋ ಪ್ರಣತಸ್ಯ ಚೈವ. ಹಾಗಾಗಿ ಎರಡು ಪ್ರಧಾನವಾದಂತಹ ಧರ್ಮ ಏನು? ಧರ್ಮಗಳು, ಪೂರ್ವಂ ಪ್ರಣತಸ್ಯ ಅಭೀಷ್ಟಮಪಿ ಕಾರ್ಯಂ, ಮೊದಲು ಬಂದು ಯಾರು ಶರಣಾಗತರಾಗ್ತಾರೋ, ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ ಅವರ ಕಾರ್ಯವನ್ನು ನೆರವೇರಿಸುವುದು ಕ್ಷತ್ರಿಯರಾದಂಥವರ ಪ್ರಧಾನವಾದಂತಹ ಧರ್ಮ. ಮೊದಲು ಯಾರು ಬಂದು ಕೇಳ್ತಾರೋ ಅದನ್ನು ನಡೆಸಿಕೊಡಬೇಕು. ಅದು ಸಹಜವಾಗಿ ಲೋಕದಲ್ಲಿ ನಾವು ಕೇಳ್ತೇವೆ, ಮೊದಲು ಯಾರಿಗೆ ಬಂದು ಕೇಳ್ತಾರೋ ಅವ್ರಿಗೆ ಕೊಡ್ತೇವೆ ಅಂತ. ಒಂದು ದೊಡ್ಡ ಕಲ್ಯಾಣ ಮಂಟಪ ಇರುತ್ತೆ, ಅದು ಮೊದಲೊಬ್ಬ ಒಂದು ವ್ಯಕ್ತಿ ಬಂದು ಕೇಳ್ತಾನೆ, ಆವಾಗ ಏನ್ ಮಾಡ್ತಾರೆ, ಅವನಿಗೆ ಕೊಟ್ಬಿಡ್ತಾರೆ. ನಂತರ ಎಂತಹ ದೊಡ್ಡ ಶ್ರೀಮಂತ ವ್ಯಕ್ತಿ ಬಂದರೂ ಕೂಡ ಅದು ಅವನಿಗೆ ಕೊಡೋದು ಸರಿಯಲ್ಲ, ಅದು ಮಾನವೀಯತೆಯೂ ಅಲ್ಲ, ನಿಯಮವೂ ಅಲ್ಲ. ಮೊದಲು ಅವನು ಬಂದು ಕೇಳಿ ಆಗ್ಬಿಟ್ಟಿದೆ, ಹಾಗಾಗಿ ಅವನಿಗೆ ಕೊಡಬೇಕು. ಹೀಗೆ ಜಗತ್ತಿನಲ್ಲಿ ನಾವು ಅನೇಕ ಸಂಗತಿಗಳನ್ನ ನೋಡ್ತೇವೆ. ಮೊದಲು ಬಂದು ಯಾರು ಒಬ್ಬ ವ್ಯಕ್ತಿ ಕೇಳ್ತಾನೋ ಅವನಿಗೆ ಆ ಕಾರ್ಯವನ್ನು ಮಾಡಿಕೊಡ್ತೇವೆ. ಅದು ಲೌಕಿಕ ಕಾರ್ಯಗಳೇ ಆಗಲಿ, ಆಧ್ಯಾತ್ಮಿಕ ಕಾರ್ಯಗಳೇ ಆಗಲಿ, ಏನೇ ಆಗಲಿ ಸಹಜವಾಗಿ. ಹಾಗಾಗಿ ಮೊದಲು ಬಂದು ಬೇಡಿಕೊಂಡದ್ಯಾರು? ಈ ಸುಗ್ರೀವ. ಹಾಗಾಗಿ ಸುಗ್ರೀವನ ಒಂದು ಕಾರ್ಯವನ್ನು ಮಾಡಬೇಕು. ಸುಗ್ರೀವನ ಕಾರ್ಯ ಏನು? ವಾಲಿಯ ವಧೆ. ಹಾಗಾಗಿ ರಾಮದೇವರು ವಾಲಿಯ ವಧೆಯನ್ನು ಈಗ ಮಾಡಲೇಬೇಕು. ಮುಂದೆ ನಿಂತುಕೊಂಡು ಮಾಡಿದರೆ ಆಗೋದಿಲ್ಲ. ಯಾಕೆಂದ್ರೆ ಶಸ್ತೋ ವಧೋ ನ ಪದಯೋಹೋ ಪ್ರಣತಸ್ಯ ಚೈವ, ಪದಯೋಹೋ ಪ್ರಣತಸ್ಯ, ಕಾಲಿಗೆ ಬಿದ್ದಂತಹ ವ್ಯಕ್ತಿಯನ್ನ, ಕಾಲಿಗೆ ನಮಸ್ಕಾರ ಮಾಡ್ತಾ ಇರುವಂತಹ ವ್ಯಕ್ತಿಯ ಸಂಹಾರ ಮಾಡೋದು ನ ಶಸ್ತ, ಅದು ಪ್ರಶಸ್ತ ಅಲ್ಲ. ಮಾಡೋದು ದೊಡ್ಡ ವಿಚಾರ ಏನಲ್ಲ, ಅದು ಪ್ರಶಸ್ತ ಆಗೋದಿಲ್ಲ ಅಷ್ಟೇ. ಹಾಗಾಗಿ ರಾಮದೇವರು ಬಂದಿದ್ದು ನಾ ಹಿಂದೆ ಹೇಳಿದಂತೆ ಧರ್ಮವನ್ನು ತೋರಿಸಲಿಕ್ಕೋಸ್ಕರ, ಯಾವುದು ಯೋಗ್ಯವಾದಂತಹ ಕಾರ್ಯ, ಯಾವುದು ಅಯೋಗ್ಯವಾದದ್ದು, ಯಾವುದು ಪ್ರಶಸ್ತವಾದದ್ದು ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ರಾಮದೇವರು ಭೂಮಿಯ ಮೇಲೆ ಅವತಾರ ಮಾಡಿ ಬಂದದ್ದು. ಹಾಗಾಗಿ ಈ ರೀತಿಯಾಗಿ ಕಾಲಿಗೆ ನಮಸ್ಕಾರ ಮಾಡಿದಂತಹ ವ್ಯಕ್ತಿಯನ್ನು ಸಂಹಾರ ಮಾಡಿದರೆ ಅದು ಪ್ರಶಸ್ತ ಆಗೋದಿಲ್ಲ. ಹಾಗಾಗಿ ರಾಮದೇವರು ಮಾಡಿದ್ರು, ತಸ್ಮಾತ್ ಅದೃಶ್ಯತನುರೇವ ನಿಹನ್ಮಿ ಶಕ್ರ ಪುತ್ರಂ. ಅದೃಶ್ಯತನು, ಕಣ್ಣಿಗೆ ಕಾಣದಂತೆ ಹಿಂದೆ ನಿಂತುಕೊಂಡು ನಾನೇನ್ ಮಾಡ್ತೇನೆ, ಶಕ್ರತನು, ಇಂದ್ರನ ಪುತ್ರನಾದಂತಹ ಈ ಒಂದು ವಾಲಿಯನ ಸಂಹಾರ ಮಾಡ್ತೇನೆ ಅಂತ ಚಿಂತನೆ ಮಾಡಿ ರಾಮದೇವರು ಏನ್ ಮಾಡಿದ್ರು,
ಅದೃಶ್ಯತೆಯ ಜಗಾನ, ಹಿಂದೆ ನಿಂತುಕೊಂಡೆ ಅವನಿಗೆ ಕಣ್ಣಿಗೆ ಕಾಣದಂತೇನೆ ಸಂಹಾರವನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದರ ಮೇಲೆ ಮತ್ತೆ ವಾಸ್ತವಿಕವಾಗಿ ಆ ಅನೇಕ ರೀತಿಯಾದಂತ ಆಕ್ಷೇಪಗಳನ್ನು ಮಾಡ್ತಾರೆ. ಹಾಗಾದ್ರೆ ಡೈರೆಕ್ಟ್ ಆಗಿ ವಾಲಿಯನ್ನು ಕೇಳ್ಬೋದಾಗಿತ್ತಲ್ಲ ಸಹಾಯ. ಒಂದು ರೀತಿಯಲ್ಲಿ ನೋಡಿದರೆ ಸುಗ್ರೀವನಿಗಿಂತ ಅತ್ಯಂತ ಪರಾಕ್ರಮಶಾಲಿ ಯಾರು? ವಾಲಿ. ಅಷ್ಟು ಮಾತ್ರ ಅಲ್ಲ, ಈಗ ಸೀತೆಯನ್ನು ಅಪಹಾರ ಮಾಡಿದ್ಯಾರು? ರಾವಣ. ಅವನು ವಾಲಿಯನ್ನು ಕಂಡರೆ ಥರ ಥರ ನಡುಗಿ ಹೋಗ್ತಾನೆ. ಅಂತ ಸಂದರ್ಭದಲ್ಲಿ ನೇರವಾಗಿ ವಾಲಿ ಹತ್ರ ಹೋಗಿ ನನ್ನ ಹೆಂಡತಿಯಾದಂತಹ ಸೀತೆಯನ್ನು ಹುಡುಕಿಸಿಕೊಂಡು ಹೇಳ್ಬಿಟ್ಟಿದ್ರೆ ವಿತಿನ್ ಡೇ, ಒಂದು ದಿವಸದಲ್ಲಿ ತಾನೇನ್ ಮಾಡ್ತಾ ಇದ್ದ, ರಾವಣ ಹತ್ರ ಹೋಗ್ತಾ ಇದ್ದ, ರಾಮಚಂದ್ರ ನನ್ನ ಮಿತ್ರ, ಅವನ ಹೆಂಡತಿಯನ್ನು ಕೊಡು ಅಂತ ಹೇಳ್ಬಿಟ್ಟಿದ್ರೆ ನೇರವಾಗಿ ಯಾವುದೇ ವಿಚಾರ ಮಾಡದೇನೆ ವಾಲಿಗೆ ಹೆದರಿ ರಾವಣನು ಕೂಡ ಹೆಂಡತಿಯನ್ನು ಸೀತೆಯನ್ನು ಕೊಟ್ಟು ಬಿಡ್ತಾ ಇದ್ದ. ಹೀಗೆ ಇಷ್ಟೆಲ್ಲಾ ಸುಲಭವಾದಂತಹ ಉಪಾಯಗಳು ಕಣ್ಣ ಮುಂದೆ ಇರಬೇಕಾದರೆ ರಾಮದೇವರು ವಾಲಿಗಿಂತ ದುರ್ಬಲನಾದಂತಹ ಸುಗ್ರೀವನ ಸ್ನೇಹವನ್ನು ಮಾಡಿ, ಅದರಲ್ಲೂ ಕೂಡ ಏನು, ಸುಗ್ರೀವನಿಗೆ ನಂಬಿಕೆನೇ ಇಲ್ಲ ರಾಮದೇವರ ಮೇಲೆ. ಬಲ ಪರೀಕ್ಷೆ ಮಾಡಬೇಕು ಅಂತ ತಾಳ ವೃಕ್ಷಗಳು ಏನೇನೋ ಎಲ್ಲ ಹೇಳಿದ್ರು, ದುಂದು ಶರೀರ ಬಿಸಾಕ್ಬೇಕು, ಅದು ಆದ್ರೂ ಸರಿಯಾಗ್ಲಿಲ್ಲ, ಮತ್ತೆ ತಾಳ ವೃಕ್ಷಗಳನ್ನು ಛೇದನೆ ಮಾಡ್ಬೇಕು ಅಂತೆಲ್ಲ ಏನೇನೋ ಪರೀಕ್ಷೆ ಒಡ್ಡಿ ಆಮೇಲೆ ರಾಮದೇವರ ಬಲವನ್ನು ಒಪ್ಪಿಕೊಂಡ. ಇಷ್ಟೆಲ್ಲಾ ಮಾಡುವಂತ ಅನಿವಾರ್ಯತೆ ಏನಿತ್ತು ಅಂತ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ವಾಲಿ ಏನ್ ಮಾಡಿದ್ದಾನೆ, ತಮ್ಮನ ಹೆಂಡತಿಯನ್ನ ಅಪಹಾರ ಮಾಡಿದ್ದಾನೆ, ಪರಸ್ತ್ರೀಯನ್ನ ಅಪಹಾರ ಮಾಡಿದ್ದಾನೆ. ರಾವಣ ಏನ್ ಮಾಡಿದ್ದಾನೆ, ಅವನು ಪರಸ್ತ್ರೀಯನ್ನು ಅಪಹಾರ ಮಾಡಿದ್ದಾನೆ. ವಾಲಿ ಯಾವ ಅಪರಾಧವನ್ನು ಮಾಡಿದ್ದಾನೋ ರಾವಣನು ಅದೇ ಅಪರಾಧವನ್ನು ಮಾಡಿದ್ದಾನೆ. ಹಾಗಾಗಿ ಒಂದು ವೇಳೆ ವಾಲಿಯ ಸಹಾಯವನ್ನ ಪಡೆದುಕೊಂಡರೆ ಅಲ್ಲಿ ರಾಮದೇವರಿಗೆ ಒಂದು ನೈತಿಕತೆ ಇಲ್ಲ ಅಂತ ಆಗುತ್ತೆ. ಯಾಕೆ? ರಾವಣ ಅದೇ ಅಪರಾಧವನ್ನು ಮಾಡಿದ್ದಾನೆ, ಅವನ ನಿಗ್ರಹವನ್ನು ಮಾಡ್ಲಿಕ್ಕೋಸ್ಕರ ಅದೇ ಅಪರಾಧವನ್ನು ಮಾಡಿದಂತಹ, ವಾಸ್ತವಿಕವಾಗಿ ನೋಡಿದರೆ ರಾವಣನಿಗಿಂತ ದೊಡ್ಡ ಅಪರಾಧ ಯಾರ್ದು? ವಾಲಿದು. ರಾವಣನಾದರೂ ಪರಸ್ತ್ರೀಯನ್ನು ಅಪಹಾರ ಮಾಡಿದ್ದಾನೆ, ಆದರೆ ಇವನು ಸ್ವತಃ ತನ್ನ ತಮ್ಮನ ಹೆಂಡತಿಯನ್ನೇ ಅಪಹಾರ ಮಾಡಿದ್ದಾನೆ. ಹಾಗಾಗಿ ಅಂತಹ ಒಬ್ಬ ನೀತಿಗೆಟ್ಟಂತಹ ವಾಲಿಯ ಸಹಾಯವನ್ನು ಪಡೆದುಕೊಂಡರೆ ರಾಮದೇವರಿಗೆ ಒಂದು ನೈತಿಕತೆ ಇಲ್ಲ ಅಂತ ಆಗ್ಬಿಡುತ್ತೆ ಜಗತ್ತಿನಲ್ಲಿ. ತನ್ನ ಹೆಂಡತಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೂ ಕೂಡ ರಾಮದೇವರು ಕೈ ಜೋಡಿಸ್ತಾರೆ ಅಂತ ಆಗ್ಬಿಡುತ್ತೆ. ಅದು ಕೂಡ ಧರ್ಮ ಅಲ್ಲ. ಹಾಗಾಗಿ ಈ ಒಂದು ಅಂಶವನ್ನು ತೋರಿಸಲಿಕ್ಕೋಸ್ಕರ ರಾಮದೇವರು ಏನ್ ಮಾಡಿದ್ರು, ವಾಲಿಯನ್ನ ಸಹಾಯ ಕೇಳಲಿಲ್ಲ. ಸರಿ, ಫೇಸ್ ಟು ಫೇಸ್ ಯುದ್ಧ ಮಾಡಬಹುದಾಗಿತ್ತಲ್ಲ ಅಂತ ಅದಕ್ಕೆ ಕೇಳ್ತಾರೆ. ಫೇಸ್ ಟು ಫೇಸ್ ಯುದ್ಧ ಮಾಡಿದರೆ ಕೇವಲ ಅಲ್ಲಿ ವಾಲಿ ಮತ್ತು ರಾಮನಿಗೆ ಯುದ್ಧ ಆಗೋದಿಲ್ಲ, ವಾಲಿ ಅಪಾರ ಸೈನ್ಯ ಹಿಂದೆ ಬರುತ್ತೆ. ಯಾಕೆ? ನಮ್ಮ ರಾಜನನ್ನು ಕಾಪಾಡಬೇಕು ಅಂತ. ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅವಶ್ಯಕ ಅಪರಾಧ ಏನ್ ಮಾಡಿಲ್ಲ, ವಾಲಿಯ ಸೈನಿಕರು. ಅವರ ಸಂಹಾರ ಆಗುತ್ತೆ ಎನ್ನುವಂತಹ ಕಾರಣದಿಂದಾಗಿ ರಾಮದೇವರು ಏನ್ ಮಾಡಿದ್ರು, ಇಷ್ಟೆಲ್ಲಾ ಉದ್ದೇಶಗಳಿಂದಾಗಿ ಹಿಂದಿನಿಂದಾಗಿ ಅವನಿಗೆ ಹೊಡೆದರು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಾಲಿ ಒಬ್ಬ ಅಪರಾಧಿ, ಇದು ಯುದ್ಧವೇ ಅಲ್ಲ ಅಂತ ಹೇಳ್ತಾರೆ. ವಾಲಿ ಮತ್ತು ರಾಮದೇವರ ನಡುವೆ ಆದದ್ದು ಯುದ್ಧ ಅಲ್ಲ, ಅದು ಶಿಕ್ಷೆ. ಶಿಕ್ಷೆಯನ್ನು ಎದುರುಗಡೆ ಬಂದೇ ಕೊಡಬೇಕು ಅಂತ ನಿಯಮ ಇಲ್ಲ. ಒಟ್ಟಿನಲ್ಲಿ ಅಪರಾಧ ಮಾಡಿದಂತ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ಹಾಗಾಗಿ ಆ ಶಿಕ್ಷೆಯನ್ನು ರಾಮದೇವರು ಕೊಟ್ಟರು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಆಕ್ಷೇಪ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಇನ್ನೂ ಅನೇಕ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ. ಅದೇನಂತ ನೋಡ್ತಾ ಹೋಗೋಣ. ಯಃ ಪ್ರೇರಕ ಸಕಲ ಲೋಕಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಚ ಬಲವೀರ್ಯತನು ಸ್ವತಂತ್ರ ಕಿಂ ತಸ್ಯ ದೃಷ್ಟಿಪಥಗಸ್ಯ ಚ ವಾನರೋಯಂ ಕರ್ತೇಶ ಚಾಪಮಪಿ ಯೇನ ಪುರಾ ವಿಭಗ್ನಂ.
ಪದಚ್ಛೇದ. ಯಹ ಪ್ರೇರಕಃ ಸಕಲ ಲೋಕ ಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಚ ಬಲ ವೀರ್ಯತನುಃ ಸ್ವತಂತ್ರಃ ಕಿಂ ತಸ್ಯ ದೃಷ್ಟಿಪಥಗಸ್ಯ ಚ ವಾನರಃ ಅಯಂ ಕರ್ತ ಈಶಚಾಪಂ ಅಪಿ ಯೇನ ಪುರಾ ವಿಭಗ್ನಂ. ಇನ್ನೊಂದು ರೀತಿಯಾದಂತಹ ಆಕ್ಷೇಪವನ್ನ ಈ ಸಂದರ್ಭದ ಮೇಲೆ ಕೆಲವು ಆಧುನಿಕರು ಆಕ್ಷೇಪ ಮಾಡ್ತಾರೆ. ಏನು ಅಂತಂದ್ರೆ, ರಾಮದೇವರು ಯಾಕೆ ವಾಲಿಯ ಮುಂದೆ ಬಂದು ಯುದ್ಧ ಮಾಡಲಿಲ್ಲ ಅಂತಂದ್ರೆ, ಅಲ್ಲಿ ವಾಲಿಗೆ ಒಂದು ವರ ಇತ್ತು ಅಂತೆ, ರುದ್ರದೇವರ ವರ ಇತ್ತು. ಅದನ್ನು ಅನೇಕ ಜನ ರುದ್ರದೇವರಂತೆ, ಕೆಲವೊಬ್ಬರು ಇಂದ್ರನ ವರ ಅಂತ ಹೇಳ್ತಾರೆ. ಆದರೆ ಹೆಚ್ಚಿನ ವ್ಯಾಖ್ಯಾನಗಳಲ್ಲಿ ವರದರಾಜೀಯ ಮತ್ತು ಜನಾರ್ದನಾಚಾರ್ಯ ಮುಂತಾದಂತಹ ವ್ಯಾಖ್ಯಾನದಲ್ಲಿ ವರ ರುದ್ರದೇವರ ವರ ಎಂಬುದಾಗಿ ಹೇಳಿದ್ದಾರೆ. ಮತ್ತು ಈ ಆಚಾರ್ಯರ ಈಶಚಾಪಿ ಏನ ಪುರ ವಿಭಗ್ನಂ ಎನ್ನುವಂತ ವಾಕ್ಯ ನೋಡಿದಾಗ ಕೂಡ ನಮಗೆ ಅದು ರುದ್ರದೇವರ ವರ ಅಂತಾನೇನೆ ನಿಶ್ಚಯ ಆಗುತ್ತೆ. ಅನೇಕರು ಏನ್ ಆಕ್ಷೇಪ ಮಾಡ್ತಾರೆ ಅಂತಂದ್ರೆ, ವಾಲಿಗೆ ರುದ್ರದೇವರ ವರ ಇತ್ತು. ನಿನ್ನ ಎದುರುಗಡೆ ಬಂದು ಯಾರು ಯುದ್ಧ ಮಾಡ್ಲಿಕ್ಕೆ ಅಂತ ನಿಂತ್ಕೊಳ್ತಾನೋ, ನಿನ್ನನ್ನು ಹೊಡಿಬೇಕು ಅಂತ ನಿಂತ್ಕೊಳ್ತಾನೋ, ಆ ವ್ಯಕ್ತಿಯ ಅರ್ಧ ಬಲ ನಿನಗೆ ಬರ್ಲಿ ಅಂತ ವರ ಇತ್ತು ಅಂತೆ ವಾಲಿಗೆ. ಹಾಗಾದ್ರೆ ಏನಾಯ್ತು, ಈಗ ರಾಮದೇವರು ಎದುರುಗಡೆ ಬಂದು ನಿಂತ್ಕೊಂಡ್ರೆ ಅವನ ಅರ್ಧ ಬಲ ವಾಲಿಗೆ ಬಂದ್ಬಿಡ್ತಾ ಇತ್ತು. ಹಾಗಾಗಿ ರಾಮದೇವರು ಏನ್ ಮಾಡ್ಲಿಲ್ಲ, ಎದುರುಗಡೆ ಬಂದು ಯುದ್ಧ ಮಾಡ್ಲಿಲ್ಲ ಅಂತ ಆಕ್ಷೇಪ ಮಾಡ್ತಾರೆ. ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಂತ ಅನೇಕ ಪ್ರಾಚೀನ ವ್ಯಾಖ್ಯಾನಕಾರರು ಕೂಡ ಕೆಲವರು ಇದೇ ರೀತಿ ಬರೆದಿದ್ದಾರೆ. ಅದಕ್ಕೆ ನಾನು ಒಂದ್ಸಲ ಹೇಳಿದ್ದೆ, ತಿಣುಕಿದನು ಫಣಿರಾಯತ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಕುಮಾರವ್ಯಾಸ ಹೇಳುವಂತೆ, ರಾಮಾಯಣಕ್ಕೆ ಲೆಕ್ಕವಿಲ್ಲದಷ್ಟು ಜನ ವ್ಯಾಖ್ಯಾನ ಬರೆದು ಬಿಟ್ಟಿದ್ದಾರೆ. ತಮ್ಮ ತಮ್ಮ ರಾಮಾಯಣ ಅಂತ ಬರೆದುಕೊಂಡು ಬಿಟ್ಟಿದ್ದಾರೆ, ತಮ್ಮ ತಮ್ಮ ಬುದ್ಧಿಗೆ ತೋಚಿದಂತೆ ಬರೆದಿದ್ದಾರೆ. ಅದಕ್ಕೆ ಆಚಾರ್ಯರು ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಎಂಥವರು ರಾಮದೇವರು ಅಂತಂದ್ರೆ, ಯಃ ಪ್ರೇರಕಃ ಸಕಲ ಲೋಕ ಬಲಸ್ಯ ನಿತ್ಯಂ, ನಿರಂತರವಾಗಿ ಇಡೀ ಜಗತ್ತಿಗೇನೆ ಬಲವನ್ನು ಕೊಡುವಂಥವ್ರು ಯಾರು, ಪ್ರೇರಣೆ ಮಾಡುವಂಥವರು, ಅದು ರಾಮದೇವರು. ಅಷ್ಟು ಮಾತ್ರ ಅಲ್ಲ, ಅವರ ಬಲ ಎಂತಹದ್ದು, ಅವರ ಶರೀರ ಎಂತಹದ್ದು, ಪೂರ್ಣಾವ್ಯಯೋಚ್ಚ ಬಲವೀರ್ಯತನು ಸ್ವತಂತ್ರ, ಅವರ ಬಲ ಅದು ಪರಿಪೂರ್ಣವಾದಂತಹ ಬಲ. ಇವತ್ತು ಬರುತ್ತೆ ನಾಳೆ ಖರ್ಚಾಗಿ ಹೋಗ್ಬಿಡುತ್ತೆ ಬಲ ಅಂತಹದ್ದಲ್ಲ. ಅವ್ಯಯ, ಯಾವತ್ತೂ ಕಡಿಮೆಯಾಗದೇ ಇರುವಂತಹ ಬಲ ಅದು ರಾಮದೇವರ ಬಲ. ನಮಗೆ ಯೌವನದಲ್ಲಿ ಒಂದಿಷ್ಟು ಬಲ ಇರುತ್ತೆ, ತಾರುಣ್ಯದಲ್ಲಿ ಬಲ ಇರುತ್ತೆ, ಅದೇ ವೃದ್ಧಾಪ್ಯ ಬಂದಾಗ ಆ ಬಲ ಇರೋದಿಲ್ಲ. ರಾಮದೇವರಿಗೆ ಹಾಗಲ್ಲ, ಪರಮಾತ್ಮನಿಗೆ ಹಾಗಲ್ಲ. ಅವ್ಯಯವಾದಂತಹ ಬಲ, ಯಾವತ್ತೂ ಕಡಿಮೆ ಆಗದೇ ಇರುವಂತಹ ಬಲ, ಮತ್ತು ಉಚ್ಚವಾದಂತಹ ಶ್ರೇಷ್ಠವಾದಂತಹ, ಯಾರಲ್ಲೂ ಇಲ್ಲದೇ ಇರುವಂತಹ ಬಲ. ಅಂತಹ ಬಲವೇ ಯಾರಿಗೆ ಬಲವೀರ್ಯ ತನುಹು, ಒಳಗಡೆಯೇ ಇರುವುದು ಅಲ್ಲ ಪರಾಕ್ರಮ, ಅದೇ ಅವನ ಶರೀರ. ಹೇಗೆ ನಾವು ಪರಮಾತ್ಮನನ್ನ ಜ್ಞಾನಾನಂದಾತ್ಮಕವಾದಂತಹ ಶರೀರ ಎಂಬುದಾಗಿ ಕರೀತೇವೋ, ಹಾಗೆ ಬಲಾತ್ಮಕವಾದಂತಹ ಶರೀರ, ಶರೀರವೇ ಬಲ ಸ್ವರೂಪ. ಅಂತಹ ಶರೀರ ಇರುವಂಥವನು ಪರಮಾತ್ಮ ರಾಮಚಂದ್ರ ದೇವರು. ಮತ್ತೇನಾಗಿದ್ದಾನೆ, ಸ್ವತಂತ್ರ, ಯಾರ ಅಧೀನದಲ್ಲೂ ಪರಮಾತ್ಮ ಇಲ್ಲ. ಅಂತಹ ಪರಮಾತ್ಮ ತಸ್ಯ ದೃಷ್ಟಿಪಥಗಸ್ಯ ವಾನರೋಯಂ ಕಿಂ ಕರ್ತ, ಸಾಮಾನ್ಯವಾದಂತಹ ಒಂದು ವಾನರನ, ವಾಲಿಯ ಕಣ್ಣಿಗೆ ಬಿದ್ದರೆ ಅವನ್ ಏನ್ ಮಾಡ್ಲಿಕ್ಕೆ ಸಾಧ್ಯ, ವಾಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ, ಅರ್ಧ ಬಲ ಬಂದ್ಬಿಡುತ್ತಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಕರ್ತ ಈಶ ಚಾಪಮಪಿ ಏನ ಪುರಾವಿಭಗ್ನಂ. ಆ ಒಂದು ವಾಲಿಗೆ ವರವನ್ನು ಕೊಟ್ಟಂಥದ್ಯಾರು, ರುದ್ರದೇವರು. ಆ ರುದ್ರದೇವರ ಧನುಸ್ಸನ್ನೇ, ಶಿವಧನುಸ್ಸನ್ನೇ ಪುಡಿ ಪುಡಿ ಮಾಡಿದಂಥವ್ರು, ಭಗ್ನಗೊಳಿಸಿದಂಥವ್ರು ರಾಮದೇವರು. ಆ ರಾಮದೇವರ ಮುಂದೆ ರುದ್ರದೇವರ ವರ ಯಾವುದು ನಡೆಯೋದಿಲ್ಲ. ಹಾಗಾಗಿ ರಾಮದೇವರು ಹಿಂದಿನಿಂದ ಬಾಣ ಹೊಡೆದಿದ್ದ ಕಾರಣ ಹಿಂದೆ ಹೇಳಿದಂತಹ ವಿಚಾರಗಳೇ ಹೊರತು, ಎದುರುಗಡೆ ಬಂದ್ರೆ ಅರ್ಧ ಶಕ್ತಿ ಬಂದ್ಬಿಡುತ್ತೆ ಎನ್ನುವಂತಹ ಕಾರಣ ಸರ್ವಥಾ ಇಲ್ಲ. ಅದು ಬರ್ಲಿಕ್ಕೂ ಸಾಧ್ಯ ಇಲ್ಲ. ಬೇರೆಯವರಿಗೆ ಬರಬಹುದು, ಆದರೆ ಪರಮಾತ್ಮ ಶಕ್ತಿ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುವುದು ಅನ್ನುವಂತಹ ನಿಯಮವೇ ಲೋಕದಲ್ಲಿ ಇಲ್ಲ. ಹಾಗಾಗಿ ಆ ವಿಚಾರಕ್ಕೋಸ್ಕರ ರಾಮದೇವರು ಮುಂದೆ ಬರಲಿಲ್ಲ ಎನ್ನುವಂತಹ ಒಂದು ಅಭಿಪ್ರಾಯ ತಪ್ಪು ಅಂತ ಆಚಾರ್ಯರು ಇಲ್ಲಿ ಸ್ಪಷ್ಟವಾಗಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಸನ್ನೇಥ ವಾಲಿನಿ ಜಗಾಮಚ ತಸ್ಯ ಪಾರ್ಶ್ವಂ
ಪ್ರಾಹೈನ ಮಾರ್ದ್ರ ವಚಸ ಯದಿ ವಾಂಛಸಿ ತ್ವಂ ಉಜ್ಜೀವಯಿಷ್ಯ ಇತಿ ನೈಚ್ಛದಸೌ ತ್ವದಗ್ರೆ ಕೋ ನಾಮ ನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. ಪದಚ್ಛೇದ ಸನ್ನೆ ಅಥ ವಾಲಿನಿ ಜಗಾಮ ಚ ತಸ್ಯ ಪಾರ್ಶ್ವಂ ಪ್ರಾಹ ಏನಂ ಆರ್ದ್ರವಚಸ ಯದಿ ವಾಂಛಸಿ ತ್ವಂ ಉಜ್ಜೀವಯಿಷ್ಯೆ ಇತಿ ನ ಇಚ್ಛತ್ ಅಸೌ ತ್ವದಗ್ರೆ ಕೋ ನಾಮ ನ ಇಚ್ಛತಿ ಮೃತಿಂ ಪುರುಷೋತ್ತಮ ಇತಿ. ಸರಿ ಬಾಣ ಬಿಟ್ಟ ವಾಲಿ ಕೆಳಗಡೆ ಉರುಳಿದ, ಧರೆಗೆ ಬೆಟ್ಟ ಉರುಳಿದಂತೆ ಉರುಳಿದ. ಆ ಸಂದರ್ಭದಲ್ಲಿ ಪಾಪ ಒದ್ದಾಡ್ತಾ ಇದ್ದಾನೆ, ರಾಮದೇವರ ಬಾಣ ಬಿದ್ದುಬಿಟ್ಟಿದೆ ಮೈಗೆ. ಆ ಸಂದರ್ಭದಲ್ಲಿ ತಸ್ಯ ಪಾರ್ಶ್ವಂ ಜಗಾಮ, ರಾಮದೇವರು ಅವರ ಹತ್ರ ಹೋಗ್ತಾರೆ ಅಂತೆ. ಹತ್ರ ಹೋಗಿ ಆರ್ದ್ರ ವಚಸ ಪ್ರಾಹ, ಆರ್ದ್ರ ಅಂದ್ರೆ ಒದ್ದೆ ಅಂತ, ಅಂದ್ರೆ ಪ್ರೀತಿಯಿಂದ ಒದ್ದೆಯಾದಂತಹ ಮಾತಿನಿಂದಾಗಿ ನೋಡಿದ್ರು. ಅಂದ್ರೆ ತುಂಬಾ ಪ್ರೀತಿ ಇತ್ತು ಅಂತಃಕರಣದಿಂದಾಗಿ ರಾಮದೇವರು ಅವನಿಗೆ ಮಾತನ್ನ ಹೇಳ್ತಾರೆ. ಏನು ಹೇಳಿದ್ರು? ಯದಿ ವಾಂಛಸಿತ್ವಂ ಉಜ್ಜೀವ ಇಷ್ಯೇ, ನೀನು ಬದುಕಬೇಕು ಅಂತ ಬಯಸಿದರೆ ವಾಲಿ ನಾನ್ ನಿನ್ನನ್ನು ಬದುಕಿಸ್ತೇನೆ, ಬದುಕ್ತೀಯ ಹೇಳು ಅಂತ ಹೇಳ್ತಾರೆ. ಅವಾಗ ವಾಲಿ ಹೇಳ್ತಾನೆ, ನೈಚ್ಛದಸೌ, ನನಗೆ ಬದುಕಬೇಕು ಅಂತ ಬಯಕೆ ಇಲ್ಲ. ಯಾಕೆಂತಂದ್ರೆ ನಿನ್ನ ಮುಂದೆ ಮರಣ ಹೊಂದಬೇಕು ಅಂತ ಎಷ್ಟು ಜನ ಬಯಸ್ತಾರೆ. ನಾವು ಹಿಂದೆ ಕೇಳಿದ್ವಿ, ಶರಭಂಗರಾಗಬಹುದು, ಶಬರಿ ಆಗಬಹುದು, ಅವರೆಲ್ಲರೂ ಕೂಡ ಪ್ರಾಣವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ, ಯಾವಾಗ ರಾಮದೇವ್ ಬರ್ತಾರೆ, ಯಾವಾಗ ನಾನು ರಾಮದೇವರ ಮುಂದೆ ಪ್ರಾಣತ್ಯಾಗ ಮಾಡ್ತೀನಿ ಅಂತ. ಹಾಗೆ ಅನೇಕ ಜನ ನಿನ್ನ ಮುಂದೆ ಮರಣ ಹೊಂದಬೇಕು ಹೊಂದಬೇಕು ಅಂತ ಬಯಸ್ತಾರೆ. ಆ ಭಾಗ್ಯ ನನಗೆ ಬಯಸದೇ ಬಂದಿದೆ. ನಾನೇನು ಬಯಸಿಲ್ಲ ರಾಮದೇವರ ಹತ್ರ ಹೋಗಿ ಸಾಯ್ಬೇಕು ಅಂತ, ಬಯಸದೇ ನನಗೆ ಆ ಭಾಗ್ಯ ಬಂದಿದೆ. ಹಾಗಾಗಿ ಕೋನಾಮ ನೇಚ್ಛತಿ ಮೃತಿಂ ಪುರುಷೋತ್ತಮೇತಿ, ನಿನ್ನ ಮುಂದೆ ಮರಣ ಹೊಂದುವಂತಹ ಭಾಗ್ಯವನ್ನ ಯಾರು ತಾನೇ ನೇಚ್ಛತಿ, ಯಾರು ಬಯಸೋದಿಲ್ಲ, ಬಯಸ್ತಾ ಇದ್ರೆ ಹುಚ್ಚ ಅಷ್ಟೇ ಅವನು. ಹಾಗಾಗಿ ನನ್ನನ್ನು ಬದುಕಿಸ್ಬೇಡ, ನಾ ಸಾಯ್ತೇನೆ ಅಂತ ಇಷ್ಟು ವಿಚಾರಗಳನ್ನು ಹೇಳ್ತಾನೆ. ಕೊನೆಗೆ ವಾಲಿ ಮರಣ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಆಚಾರ್ಯರು ಇಲ್ಲಿ ಏನು ಹೇಳಿದ್ದಾರೆ, 22ನೇ ಶ್ಲೋಕ ಸನ್ನೇಥ ವಾಲಿನಿ ಅನ್ನುವಂತ ಶ್ಲೋಕ, ಅದು ವಾಲಿ ಮತ್ತು ರಾಮದೇವರ ನಡುವೆ ನಡೆದಂತಹ ಒಂದು ಸಂವಾದ. ಈ ಸಂವಾದ ವಾಸ್ತವಿಕವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು 3-4 ಅಧ್ಯಾಯಗಳಲ್ಲಿ ಬಂದಿದೆ. ಅಷ್ಟು ವಿಸ್ತಾರವಾಗಿ ಡೀಟೇಲ್ ಆಗಿ ವಾಲಿ ಆಕ್ಷೇಪ ಮಾಡ್ತಾನೆ, ಯಾಕೆ ನನ್ ಕೊಂದಿ ಹಾಗೆ ಹೇಗೆ ಅಂತ. ರಾಮದೇವ್ ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ತಾ ಹೋಗ್ತಾರೆ. ಹಾಗೆ ಸುಮಾರು 4 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಬಂದಿದೆ. ಅದನ್ನು ಆಚಾರ್ಯರು ಸಂಗ್ರಹಾತ್ಮಕವಾಗಿ ಇಷ್ಟು ಮಾಡಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ವಾಲಿ ಆಕ್ಷೇಪ ಮಾಡ್ತಾನೆ, ನನ್ನನ್ನು ಯಾಕೆ ನೀನು ಕೊಂದಿ ಅಂತ. ಆವಾಗ ರಾಮದೇವರು ಒಂದು ಪ್ರಶ್ನೆ ಕೇಳ್ತಾರೆ, ಸರಿ ನೀನು ಮನುಷ್ಯನ ಕಪಿನ ಹೇಳು ಮೊದಲು ಅಂತ ಹೇಳ್ತಾರೆ. ಕಪಿ ಅಂತ ಹೇಳ್ತೀಯ ಅಂತಂದ್ರೆ, ಕಪಿ ಅಂದ್ರೆ ಒಂದು ಪ್ರಾಣಿ. ಪ್ರಾಣಿಯನ್ನು ಬೇಟೆಯಾಡ್ಲಿಕ್ಕೆ ಇದೇ ರೂಲ್ಸ್ ಫಾಲೋ ಮಾಡಬೇಕು, ಫಾಲೋ ಮಾಡಬಾರ್ದು ಅಂತ ಯಾವ ರೀತಿಯಾದ ನಿರ್ಬಂಧಗಳಿಲ್ಲ. ಪ್ರಾಣಿಯನ್ನು ಹಿಂದೆಯಿಂದಲೂ ಬೇಟೆಯಾಡಬಹುದು, ಮುಂದೆಯಿಂದಲೂ ಬೇಟೆಯಾಡಬಹುದು. ಹಾಗಾಗಿ ನೀನು ಪ್ರಾಣಿ ಅಂತಾದರೆ ನಿನ್ನ ನಾನು ಬೇಟೆಯಾಡಿದ್ದೇನೆ, ಹಾಗಾಗಿ ಹಿಂದೆಯಿಂದಲೇ ಬೇಟೆಯಾಡಬೇಕು, ಆಡಬಾರ್ದು ಅಂತ ನಿಯಮ ಇಲ್ಲ. ನಾ ಹಿಂದ್ಗಡೆ ಬಾಣ ಹೊಡೆದಿದ್ದೇನೆ, ನೀನು ಬಿದ್ದಿದ್ದೀಯಾ, ಇದಕ್ಕೇನು ವಿಧಿ ನಿಷೇಧಗಳಿಲ್ಲ. ಸರಿ, ಇಲ್ಲ ನಾನೊಬ್ಬ ಮನುಷ್ಯ, ಧರ್ಮ ಅಧರ್ಮಗಳನ್ನು ಅರಿತವನು, ಇದನ್ನು ಮಾಡ್ಬೇಕು ಇದನ್ನು ಮಾಡಬಾರ್ದು ಅಂತ ತಿಳಿದವನು ಅಂತ ಹೇಳ್ತೀಯ ಅಂತಂದ್ರೆ ನೀನ್ ಮಾಡಿದ್ದೇನೆ ಹಾಗಾದ್ರೆ ಅಂತ ಕೇಳ್ತಾನೆ. ನಿನ್ನ ತಮ್ಮ ಬದುಕಿರುವಾಗಲೇನೆ ಅವನ ಹೆಂಡತಿಯನ್ನ ಬಲಾತ್ಕಾರವಾಗಿ ತಂದಿಟ್ಟುಕೊಂಡು ಅವಳ ಜೊತೆ ಭೋಗ ಮಾಡಿದ್ದೀಯ, ಹಾಗಾಗಿ ನೀನ್ ತಪ್ಪು ಮಾಡಿದ್ದೀಯ. ಅಪರಾಧಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕಾದ್ರೆ ಯಾವುದೇ ರೀತಿಯಾದಂತಹ ರೀತಿ ನಿಯಮಗಳನ್ನು ನೋಡಬೇಕು ಅನ್ನುವಂತ ನಿಯಮ ಇಲ್ಲ ರಾಜರಿಗೆ. ಹಾಗಾಗಿ ನಾನೇ ಮಾಡಿದ್ದೇನೆ, ನಿನ್ನನ್ನ ಹಿಂದಿನದಾಗಿ ಸಂಹಾರ ಮಾಡಿದ್ದೇನೆ. ಅದಕ್ಕೆ ರಾಮದೇವ್ ಹೇಳ್ತಾರೆ, ನೀನು ಧರ್ಮ ಅಧರ್ಮ ವಿಧಿ ನಿಷೇಧ ಯಾವುದನ್ನು
ಯಾವುದಕ್ಕೂ ಒಳಗ ಪಡದೇ ಇರುವಂತಹ ಒಬ್ಬ ಕಪಿ ಅಂತ ಹೇಳಿದ್ರು ಕೂಡ ನಿನ್ನನ್ನು ಬೇಟೆಯಾಡಿದ್ದು ಸರಿಯಾಗಿ ಇದೆ. ಇಲ್ಲ ನಾನು ಧರ್ಮ ಧರ್ಮಗಳ ಒಂದು ಕಟ್ಟುಪಾಡಿನಲ್ಲಿ ಇದ್ದೇನೆ ಅನ್ನುವಂತ ಒಂದು ಮಾತನ್ನು ಹೇಳಿದರೂ ಕೂಡ ನೀನೊಬ್ಬ ಅಪರಾಧಿ, ನಿನಗೆ ನಾನೇನ್ ಮಾಡಿದ್ದೇನೆ, ಶಿಕ್ಷೆ ಕೊಟ್ಟಿದ್ದೇನೆ. ಹಾಗಾಗಿ ಯಾವ ರೀತಿ ನೋಡಿದರೂ ಕೂಡ ನಿನ್ನನ್ನು ಸಂಹಾರ ಮಾಡಿದ್ದು ಸರಿಯಾಗೇ ಇದೆ ಅಂತ ಹೇಳ್ತಾನೆ. ಕೊನೆಗೆ ವಾಲಿ ಒಪ್ಕೊಳ್ತಾನೆ, ಹೌದನ್ನು ತಪ್ಪಾಯ್ತು ಅಂತ. ಕೊನೆಗೆ ರಾಮದೇವರ ಸ್ಮರಣೆಯನ್ನು ಮಾಡ್ತಾ ವಿಶೇಷವಾಗಿ ತಾನೇನ್ ಮಾಡ್ತಾನೆ, ತನ್ನ ದೇಹತ್ಯಾಗವನ್ನು ಮಾಡ್ತಾನೆ. ದೇಹತ್ಯಾಗ ಮಾಡ್ಬೇಕಾದ್ರೆ ಸುಗ್ರೀವನಿಗೆ ಕರೆದು ತನ್ನ ತಪ್ಪಾಯ್ತು ಅಂತ ಹೇಳಿ, ನನ್ನ ಮಗನಾದಂತಹ ಅಂಗದನನ್ನ ಇನ್ನು ಮುಂದೆ ನಿನ್ನ ಮಗನ ರೀತಿ ನೋಡ್ಕೋ ಅಂತೆಲ್ಲ ಅಷ್ಟೆಲ್ಲ ಅನೇಕ ವಿಚಾರಗಳನ್ನು ಹೇಳ್ತಾನೆ. ಒಟ್ಟಿನಲ್ಲಿ ನೋಡಿದಾಗ ವಾಲಿ ಒಬ್ಬ ಸಾತ್ವಿಕ ವ್ಯಕ್ತಿ, ಇಂದ್ರ ಪುತ್ರ, ಸಾತ್ವಿಕ ವ್ಯಕ್ತಿ. ಯಾವುದೋ ಒಂದು ದುಷ್ಟ ಆವೇಶದಿಂದಾಗಿ ತಾನೇ ಮಾಡ್ತಾನೆ, ತನ್ನ ತಮ್ಮನ ಹೆಂಡತಿಯನ್ನೇ ಅಪಹಾರ ಮಾಡ್ಕೊಳ್ತಾನೆ. ಅಪಹಾರ ಮಾಡಿದ್ದರ ಪರಿಣಾಮವಾಗಿ ಅವನಿಗೆ ಶಿಕ್ಷೆಯ ರೂಪವಾಗಿ ರಾಮದೇವರು ಅವನ ಸಂಹಾರವನ್ನು ಮಾಡ್ತಾರೆ. ಹಿಂದ್ಗಡೆಯಿಂದ ಸಂಹಾರ ಮಾಡಿದ್ಯಾಕೆ, ಮುಂದ್ಗಡೆ ಸಂಹಾರ ಮಾಡ್ಬೋದಿತ್ತಲ್ಲ ಅಂತಂದ್ರೆ ಅದಕ್ಕೆ ಆಚಾರ್ಯರು ಕಾರಣಗಳನ್ನು ಕೊಟ್ರು. ಅವನು ಮುಂದೆ ನಿಂತು ಯುದ್ಧ ಮಾಡಿದರೆ ಒಂದು ಅಪಾರವಾದ ಸೈನ್ಯವು ನಾಶ ಆಗುತ್ತೆ, ಇಲ್ಲವಾ ಅವನು ಕಾಲಿಗೆ ಬಂದು ಬೀಳ್ತಾನೆ, ಆವಾಗ ಅವನ ಸಂಹಾರ ಆಗದೇ ಇರುವಂತ ಪರಿಸ್ಥಿತಿ ಬರುತ್ತೆ. ಸಂಹಾರ ಮಾಡಬೇಕಾದದ್ದು ರಾಮದೇವರ ಧರ್ಮ. ಯಾಕೆ ಅಂತಂದ್ರೆ ಸುಗ್ರೀವ ಬಂದು ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ, ನನ್ನ ಅಣ್ಣನ ಸಂಹಾರ ಮಾಡಬೇಕು ಅಂತ. ಅಷ್ಟು ಮಾತ್ರ ಅಲ್ಲ, ಅವನೊಬ್ಬ ಅಪರಾಧಿ, ತನ್ನ ತಮ್ಮನ ಹೆಂಡತಿಯನ್ನೇ ಅಪಹಾರ ಮಾಡಿಕೊಂಡು ಮುಂದೆ ಇಟ್ಕೊಂಡಿದ್ದಾನೆ. ಹೀಗೆ ಇಷ್ಟೆಲ್ಲಾ ಕಾರಣಗಳನ್ನು ನೋಡಿದಾಗ ಇನ್ನೊಂದು ಪ್ರಧಾನವಾದಂತಹ ಕಾರಣ, ಹನುಮಂತ ದೇವರನ್ನು ಅವರು ದೂರ ಇಟ್ಟಿದ್ದ. ಹೀಗೆ ಇಷ್ಟೆಲ್ಲಾ ಕಾರಣಗಳಿಂದಾಗಿ ನೋಡಿದಾಗ ವಾಲಿಯನ್ನ ಸಂಹಾರ ಮಾಡಿದ್ದು ಸರಿಯಾಗೇ ಇದೆ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ವಾಲಿಯೇ ಹೇಳ್ತಾನೆ, ನಿನ್ನ ಮುಂದೆ ಮರಣ ಹೊಂದುವಂತ ಭಾಗ್ಯ ಯಾರಿಗ್ ಬರುತ್ತೆ ಅಂತ. ಹಾಗಾಗಿ ಅವನು ಸಂಹಾರ ಮಾಡಿ ಅವನಿಗೆ ಉತ್ತಮವಾದಂತಹ ಗತಿಯನ್ನೇ ರಾಮದೇವರು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲೇನಿಲ್ಲ, ರಾಮದೇವರು ತಪ್ಪೇನೂ ಇಲ್ಲ. ರಾಮದೇವರು ಒಬ್ಬ ಚಕ್ರವರ್ತಿಯ ಸ್ಥಾನದಲ್ಲಿ ಇರುವಂತವ್ರು, ಅಯೋಧ್ಯಾಧಿಪತಿ ಚಕ್ರವರ್ತಿಯ ಸ್ಥಾನದಲ್ಲಿ ಇರುವಂತವ್ರು. ಹಾಗಾಗಿ ಯಾರನ್ನು ಬೇಕಾದರೂ ಕೂಡ ಶಿಕ್ಷಿಸುವಂತಹ ಅಧಿಕಾರ ಅವರಿಗಿದೆ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಸಂಹಾರ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ರಾಮಾಯಣದಲ್ಲಿ ಬರುವಂತಹ ಒಂದು ಪ್ರಧಾನವಾದಂತಹ ಪ್ರಸಂಗ ಅದು ವಾಲಿಯ ವಧೆ. ಆ ವಾಲಿಯ ವಧೆಯ ಒಂದು ಭಾಗವನ್ನ ಆಚಾರ್ಯರು ಸುಮಾರು 10 ಶ್ಲೋಕಗಳಲ್ಲಿ ವಿಶೇಷವಾಗಿ ಯಾವ್ದ್ಯಾವುದು ರಾಮದೇವರು ತೋರಿಸಿಕೊಟ್ಟಂತಹ ಜಗತ್ತಿಗೆ ಧರ್ಮಗಳು ಅಂತ, ಒಂದು ಸಹೋದರರ ಮಧ್ಯೆ ಯಾವ ಬೇಕಾದ್ರೂ ಪ್ರೀತಿ ಹುಟ್ಕೊಳ್ಬಹುದು. ಹಾಗಾಗಿ 3ನೇ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿ ಸುಮ್ಮನೆ ಅದನ್ನು ಕೆಡಿಸಬಾರದು ಅನ್ನುವಂತಹ ಒಂದು ನಿಯಮ. ಅದಾದ ಮೇಲೆ ಒಂದು ತಾನು ಯಾಕೆ ಹಿಂದಿನಿಂದ ಸಂಹಾರ ಮಾಡಿದ್ರು ಅಂತ ಅದನ್ನು ತೋರಿಸಿಕೊಟ್ರು. ಹೀಗೆ ವಾಲಿಯ ವಧೆ ಅದು ರಾಮದೇವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆಯನ್ನ, ಕುಂದನ್ನ ತಂದು ಕೊಡುವುದಿಲ್ಲ. ಅದು ಅತ್ಯಂತ ಸಮರ್ಪಕವಾದಂತಹ ನಡೆ ಎಂಬುದಾಗಿ ಆಚಾರ್ಯ ನಮಗೆ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಮುಂದೆ ವಿಶೇಷವಾಗಿ ಸುಗ್ರೀವನಿಗೆ ಪಟ್ಟಾಭಿಷೇಕ, ಅಂಗದನಿಗೆ ಯುವರಾಜ ಪದವಿ. ಅದಾದ ಮೇಲೆ ಸುಗ್ರೀವ ಇಷ್ಟು ದಿವಸ ಆದ ಮೇಲೆ ಹೆಂಡತಿ ಸಿಕ್ಕಿದ್ದಾಳೆ, ರಾಜ್ಯ ಸಿಕ್ಕಿದೆ ಅಂತ ಮೈಮರೆತು ಕೂತ್ಕೊಂಡ್ಬಿಡ್ತಾನೆ. ಆವಾಗ ಅವನಿಗೆ ಹನುಮಂತ ದೇವರು ಹೋಗಿ ಎಚ್ಚರಿಕೆಯನ್ನು ಕೊಡ್ತಾರೆ. ಅಷ್ಟೆಲ್ಲಾ ಭಾಗಗಳು ಮುಂದೆ ಬರುತ್ತೆ. ಆ ಉಳಿದ ಭಾಗದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.